ಇಲ್ಲ ಈಗ ನೋಡಿ ಎಲ್ಲ ನೌಕರಿ ನೀವೇ ಬರ್ದಿರಪ್ಪ ಪೇಪರ್ದಲ್ಲಿ ಎಷ್ಟೋ ಜನ ಬೇರೆ ಬೇರೆ ಇಲಾಖೆದು ಬರೆದಿಲ್ಲ, ವರ್ಗಾವಣೆಯಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ ಬರೆದಿದ್ದೀರಿ. ನನ್ನ ಇಲಾಖೆಯಲ್ಲಿ ಅದು ಬರಬಾರ್ದು ಅಂತ ತೆಗೆದು ಹಾಕಿದ್ದೀನಿ. ಸರ್, ನಿಮ್ಮ ಗಮನಕ್ಕೆ ಎಷ್ಟು ಭ್ರಷ್ಟಾಚಾರದ ಪ್ರಕರಣ ಅಧಿಕಾರಿಗಳು ಒಂದಿನ ಗಮನಕ್ಕೆ ಬಂದಿದೆ? ಎಷ್ಟು ಜನರ ಮೇಲೆ ಅಧಿಕಾರಿಗಳ ಮೇಲೆ ಏನೇನು ಕೇಸ್ ಹೇಳಪ್ಪ ಸುರೇಶ? 158 ಅಧಿಕಾರಿಗಳ ಮೇಲೆ ಶಿಸ್ತು ಪ್ರಕರಣಗಳು. ಏನು ಸರ್ ಮೇಜರ್ ಆಗಿ ಯಾವ ವಿಚಾರದಲ್ಲಿ ಅವರು 158 ಬೇಕಾದ್ರೆ ನೀವು ಒಂದು ಕಾಫಿ ಕೊಡ್ತೀನಿ. ಅಲ್ಲ, ಮೇಜರ್ ಆಗಿ ನಿಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೈಯಾಡಿದ್ರು, ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗಿದೆ? ನೋಡಿ, ಲೋಕಾಯುಕ್ತ ಕೇಸಲ್ಲಿ ಈಗ ಇಬ್ಬರು ಇದ್ದಾರೆ, 3 ಜನ ಅಲ್ಲ? ಲೋಕಾಯುಕ್ತ 54 ಪ್ರಕರಣ DAಗಳು ಸರ್ ಎಲ್ಲ ಟೋಟಲ್ ಈಗ ಮೊನ್ನೆ ಆದದ್ದು ಆಗಿದ್ದು, ಅದು ಮುಂದೆ ಟೋಟಲ್ 54 ಲೋಕಾಯುಕ್ತ ಪ್ರಕರಣಗಳು. ಮತ್ತೆ ಹೇಳಪ್ಪ ಅವಳು ಮೀಡಿಯಾ ಕೇಳಿ ಹೇಳ್ತಾನೆ. ನನ್ನ ನೀನಾರು ಹೇಳಿ, ನನಗೇನಾಗುತ್ತೆ ಅದರಲ್ಲಿ ಏನು ಇರ್ತೀನಿ ಹೇಳಿ. ಬದುಕು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದದ್ದು ಹೇಳು. 85 ಇಲಾಖಾ ಹಂತದಲ್ಲಿ ಪ್ರಕರಣಗಳು ದಾಖಲಾಗಿವೆ ಇಲಾಖಾ ವಿಚಾರಣೆಗೆ. ಹಾಗೆ ಸರ್ಕಾರದ ಹಂತದಲ್ಲಿ 19 ಪ್ರಕರಣಗಳು, ಲೋಕಾಯುಕ್ತ ಹಂತದಲ್ಲಿ 54 ಪ್ರಕರಣ, ಒಟ್ಟು 158 ಪ್ರಕರಣಗಳು. ವಿವಿಧ ರೀತಿಯ ಲೋಪದೋಷಗಳ ಮೇಲೆ ಅವರ ಇಲಾಖಾ ವಿಚಾರಣೆ ಫೇಸ್ ಮಾಡ್ತಾರೆ. ಸರ್, ಯಾವ ಸ್ವರೂಪದ ಆರೋಪಗಳು ಸರ್? ಪ್ರಕರಣಗಳು ಯಾವ ಸ್ವರೂಪದ ಪ್ರಕರಣ? ಅವೆಲ್ಲ ಡೀಟೇಲ್ ಕೊಡಬೇಕಾಗತ್ತೆ ನಿಮಗೆ. ಡೀಟೇಲ್ ಬೇಕಾದ್ರೆ ಬರೆದು ಕೊಡ್ತೀನಿ, ಕಳ್ಸ್ಕೊಂಡು ಕಾಫಿ ಕೊಡ್ತೀನಿ ಬಿಡಿ. ಡೀಟೇಲ್ ಕೊಡೋಣ ಬಿಡಿ, ಏನು ಬೇಕು ಎಲ್ಲದನ್ನು. ನಿನಗೇನು ಸ್ವಲ್ಪ ಕೇಳಲ್ಲ ನಾನು ಸರಿ. ಯಾವುದು CL2 ನಾವು ಯಾವುದೂ ಮಂಜೂರು ಮಾಡ್ತಾ ಇಲ್ಲ. CL7ನಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ. ಈಗ CL2 ಅಂತೂ ಕೊಡ್ತಾ ಇಲ್ಲ. CL7ದಲ್ಲಿ 14 ಟೇಬಲ್ಗೆ ಹೋಗೋದು 7 ಟೇಬಲ್ಗೆ ತೊಗೊಂಡು ಬಂದಿದ್ದೀನಿ. 16 ಟೇಬಲ್ಗಳಿಗೆ ಹೋಗೋದನ್ನು 7 ಟೇಬಲ್ಗಳಿಗೆ ಹೋಗಿ ತಂದಿದ್ದೀನಿ. ನಾನು ಇನ್ನು ಇಮಿಡಿಯೇಟ್ ಈ ಮಾರ್ಕೆಟ್ ವಿಷಯದಲ್ಲಿ ಹೇಳಬಾರ್ದು, ಆದರೂ ನೀವು ಕೇಳ್ತಾ ಇದ್ದೀರಿ. ಎಲ್ಲವೂ ಆನ್ಲೈನ್ದಲ್ಲಿದೆ. ಆಫೀಸ್ಗೆ ಯಾರು ಹೋಗೋ ಅವಶ್ಯಕತೆ ಇಲ್ಲ. ಆಫೀಸ್ಗೆ ಹೋಗಿ ಮಾಡಬೇಕಾದದ್ದು ಏನಿಲ್ಲ. ಆನ್ಲೈನ್ದಾಗ ಹೋಗಿ ಆರಾಮ್ ಕೂತ್ಕೊಂಡು ನಾವು ಅದಕ್ಕೂ ಟೈಮ್ ಹಾಕ್ಕೊಂಡಿದ್ದೀವಿ. ಯಾವ್ದು ಏನೇನು ಟೈಮ್ ಅಂತ ಹೇಳಪ್ಪ ನಾಗರಾಜು? ಒಂದು ಆನ್ಲೈನ್ ಅರ್ಜಿ ಕೊಟ್ಟ ನಂತರ ಯಾರ್ಯಾರ ಹತ್ತಲ್ಲಿ ಎಷ್ಟು ದಿವಸ ಇರಬೇಕು ಟೇಬಲ್ಗಳು, ಯಾವ ಟೇಬಲ್ದಾಗ ಇರಬೇಕು? ಉಪಾಯುಕ್ತರಿಗೆ 5 ದಿವಸ. ಇವಾಗ ಉಪಾಯುಕ್ತರಿಂದ ನೇರವಾಗಿ ನಮ್ಮ ಕಚೇರಿಗೆ ಬರ್ತದೆ, ಜಿಲ್ಲಾಧಿಕಾರಿಗಳಿಗೆ ಹೋಗ್ತದೆ. ಜಿಲ್ಲಾಧಿಕಾರಿಗಳಿಗೆ 10 ದಿವಸ ನಿಗದಿಪಡಿಸಿದೆ. ಅದರಿಂದ ನಮ್ಮ ಅಬಕಾರಿ ಆಯುಕ್ತರ ಕಚೇರಿಗೆ ಬರ್ತದೆ. ಅಬಕಾರಿ ಆಯುಕ್ತರ ಕಚೇರಿಗೆ 5 ದಿವಸ ನಿಗದಿಪಡಿಸಿದ್ದೀವಿ. ಅದರಲ್ಲಿ ಅಬಕಾರಿ ಉಪಾಯುಕ್ತರು 1 ದಿನ, ಜಂಟಿ ಆಯುಕ್ತರು 2 ದಿವಸ, 5 ದಿವಸ ಅಬಕಾರಿ ಆಯುಕ್ತರಿಗೆ 2 ದಿನ. ಅಬಕಾರಿ ಆಯುಕ್ತರಿಂದ ಪೂರ್ವಾನುಮತಿ ಆಗಿ ನೇರವಾಗಿ ಅಬಕಾರಿ ಆಯುಕ್ತರು ಸಂಬಂಧಪಟ್ಟ ಜಿಲ್ಲೆಗಳಿಗೆ ಹೋಗ್ತದೆ. ಸಂಬಂಧಪಟ್ಟ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರು ಸನ್ನದು ಪತ್ರ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ರೆವಿನ್ಯೂ ಡಿ ಸಿ ಅವರು ಸನ್ನದನ್ನು ಮಂಜೂರು ಮಾಡ್ತಾರೆ. ಇದು ಪ್ರಕ್ರಿಯೆ. ಒಟ್ಟಾರೆ ಪ್ರಕ್ರಿಯೆ 35 ದಿವಸ ಇದೆ. ಅದನ್ನು ಈಗ ಹಂತಗಳು ಕಡಿಮೆ ಮಾಡಿದ ಮೇಲೆ ಇನ್ನೂ ಕಡಿಮೆ ಆಗಿದೆ, 20 ದಿವಸಕ್ಕೆ ಬರ್ತದೆ. ಅದರಲ್ಲಿ ನಾವು ಸುಧಾರಣೆ ತಂದಿದ್ದೀವಿ. ಹಾಂ, ಅಂಥ DC ಗಳು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಡಿಲೇ ಮಾಡಿದವ್ರಿಗೆ, ಯಾರು DC ಗಳು ಡಿಲೇ ಮಾಡಿದ್ದಾರೆ ಅಂಥವ್ರನ್ನಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಯಾವುದನ್ನು ಮುಚ್ಚಿ ಅಲ್ಲಿ ಡಿಲೇ ಮಾಡಿದವ್ರ ಮೇಲೆ ನಾವು ಏನು ಮರೆಸಿ ಇಟ್ಟಿಲ್ಲ, ತೆಗೆದು ಸಸ್ಪೆಂಡ್ ಮಾಡಿದ್ದೀವಿ.